ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರಿಸ್ತನು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಲೂಕ ಪತ್ರಿಕೆ 11ನೇ ಅಧ್ಯಾಯ 5ರಿಂದ 13 ನಾವು ನೋಡುವುದಾದರೆ, ಆತನು ಅವರಿಗೆ, ನಿಮ್ಮಲ್ಲಿ ಯಾವನಿಗಾದರೂ ಒಬ್ಬ ಸ್ನೇಹಿತನಿರಲಾಗಿ ಮಧ್ಯರಾತ್ರಿಯಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ, ಸ್ನೇಹಿತನೇ, 3 ರೊಟ್ಟಿಗಳನ್ನು ನನಗೆ ಕಡವಾಗಿ ಕೊಡು, ನನ್ನ ಸ್ನೇಹಿತನು ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಬಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಅನ್ನಲು, ಅವನು ಒಳಗಿನಿಂದಲೇ ಅವನಿಗೆ ಉತ್ತರವಾಗಿ, ನನ್ನನ್ನು ತೊಂದರೆಪಡಿಸಬೇಡ, ಬಾಗಿಲು ಈಗ ಮುಚ್ಚಿದೆ, ಹಾಸಿಗೆಯಲ್ಲಿ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿದ್ದಾರೆ, ನಾನೆದ್ದು ಕೊಡಲಾರೆನು ಎಂದು ಹೇಳುವನು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಅವನು ತನ್ನ ಸ್ನೇಹಿತನಾಗಿರುವುದರಿಂದ ಎದ್ದು ಅವನಿಗೆ ಕೊಡದೆ ಹೋದರೂ ಅವನ ಮೇಲಿಂದ ಮೇಲೆ ಪೀಡಿಸಿ ಬೇಡುವುದರಿಂದ ಎದ್ದು ಅವನಿಗೆ ಬೇಕಾದಷ್ಟು ಕೊಡುವನು. ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನೀವು ಕಂಡುಕೊಳ್ಳುವಿರಿ, ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಇಲ್ಲಿ ಗಮನಿಸುವುದೇನೆಂದರೆ, ಬೇಡಿಕೊಳ್ಳುವಂಥ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು, ಹುಡುಕುವವನು ಕಂಡುಕೊಳ್ಳುವವನು, ತಟ್ಟುವವನಿಗೆ ತೆರೆಯಲ್ಪಡುವುದು. ನಿಮ್ಮಲ್ಲಿ ತಂದೆಯಾಗಿರುವ ಯಾವನಾದರೂ ತನ್ನ ಮಗನು ರೊಟ್ಟಿ ಕೇಳಿದರೆ ಅವನಿಗೆ ಕಲ್ಲನ್ನು ಕೊಡುವನೇ? ಇಲ್ಲ, ಮೀನನ್ನು ಕೇಳಿದರೆ ಮೀನಿನ ಬದಲಿಗೆ ಅವನ್ನು ಕೊಡುವನೇ? ಇಲ್ಲವೇ ಅವನು ಮೊಟ್ಟೆಯನ್ನು ಕೇಳಿದರೆ ಅವನಿಗೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನು ದಯಪಾಲಿಸುವನಲ್ಲವೇ? ಪ್ರಿಯರೇ, ಇಲ್ಲಿ ಕರ್ತನು ವರಗಳ ಬಗ್ಗೆ ಮಾತಾಡ್ತಾನೆ. ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕೆ ವರಗಳು ಬಹಳ ಅವಶ್ಯಕತೆ ಇದೆ ಎನ್ನುವುದನ್ನು ಈ ವಾಕ್ಯಗಳ ಮೂಲಕ ಕರ್ತನು ಸ್ಪಷ್ಟಪಡಿಸ್ತಾ ಇದ್ದಾನೆ, ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ. 1 ಕೊರಿಂಥ 12ರಲ್ಲಿ ಆತ್ಮದ ವರಗಳ ಬಗ್ಗೆ ಓದ್ತೇವೆ. ಈ ವರಗಳು ಸ್ಥಳೀಯ ಕ್ರಿಸ್ತನ ದೇಹವಾದರೆ, ಅಂದರೆ ಸಭೆಯಲ್ಲಿ ಮಾಡುವಂಥ ಕಾರ್ಯದ ಜೊತೆಗೆ ನಂಟನ್ನು ಹೊಂದಿಕೊಂಡಂತೆ ಕಾಣ್ತದೆ. ಅನೇಕ ಕ್ರಿಸ್ತರು ಪ್ರತಿಯೊಂದು ಸ್ಥಳದಲ್ಲಿ ಸ್ಥಳೀಯ ಕ್ರಿಸ್ತನ ದೇಹವನ್ನು ಕಟ್ಟಲು ಉಪಯೋಗಿಸಲ್ಪಡುವಂತೆ ಮಾಡಬೇಕು. ಆತ್ಮದ ವರಗಳ ಬಗ್ಗೆ ಯೋಚಿಸಬೇಕು. ಆತ್ಮದ ವರಗಳು ನಮ್ಮನ್ನು ಸಜೀವವಾಗಿ ನಡೆಸ್ತವೆ ಎಂಬುದನ್ನು ನಾವು ಅರಿಯಬೇಕಾಗಿದೆ. ಪ್ರಿಯರೇ, 1 ಕೊರಿಂಥ 12ನೇ ಅಧ್ಯಾಯ 13ರಲ್ಲಿ ನಾವು ನೋಡುತ್ತೇವೆ, ಯಹೂದ್ಯರಾಗಲಿ ಅನ್ಯರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಬ್ಬನೇ ಆತ್ಮನಿಂದ ಬ್ಯಾಪ್ಟಿಸಮ್ ಮಾಡಿಸಿಕೊಂಡು ಆ ಒಬ್ಬನೇ ಆತ್ಮನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದ್ದಾನೆ. ಪ್ರಿಯರೇ, ಅನ್ಯರಾಗು, ದಾಸನಾಗು, ಸ್ವತಂತ್ರರಾಗು, ಏನಾದರೂ ಆಗು, ನೀನೇನೇ ಆದರೂ ನೀನು ಒಂದೇ ದೇಹ ಆಗುವುದಕ್ಕೆ ನಾವು ದೀಕ್ಷಾಸ್ಥಾನ ಹೊಂದುವವರಾಗಿದ್ದೇವೆ. ಆ ದೀಕ್ಷಾಸ್ಥಾನದ ಮೂಲಕ ನಾವು ಆತನು ಕೊಡುವಂಥ ಆತ್ಮನು ಕೊಡುವಂತಹ ಅದನ್ನು ಪಾನವಾಗಿ ಕೊಟ್ಟಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವೆಲ್ಲರೂ ಎಂಬ ಪದವನ್ನು ಕರ್ತನು ಉಪಯೋಗಿಸ್ತಾನೆ. ವಿಶ್ವವ್ಯಾಪಿ, ಪೌಲನು ಹೇಳುವ ಹಾಗೆ ವಿಶ್ವವ್ಯಾಪಿ, ಲೋಕದ ಉದ್ದಗಲಕ್ಕೂ ಇರುವಂಥ ಕ್ರಿಸ್ತನ ದೇಹವಾದ ಸ್ಥಳೀಯ ಸಭೆಗಳಿಗೆ ಉದ್ದೇಶಿಸಿ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ ದೇಹವೆಲ್ಲ ಕಣ್ಣಾದರೆ ಕೇಳುವುದಿಲ್ಲೇ, ಅದೆಲ್ಲ ಕೇಳುವುದಾದರೆ ಮೂಸಿ ನೋಡುವುದಿಲ್ಲ ಎಂಬುದನ್ನು 1 ಕೊರಿಂಥ 12ನೇ ಅಧ್ಯಾಯ 17ರಲ್ಲಿ ನಾವು ನೋಡುತ್ತೇವೆ. ಒಬ್ಬನನ್ನು ಕಣ್ಣಾಗಿಯೂ ನಾಲಿಗೆಯನ್ನಾಗಿಯೂ ದೇವರು ಮಾಡಿದ್ದಾನೆ. ದೇವರು ನಿಮ್ಮನ್ನು ಕಣ್ಣಿಗೆ ಕಾಣಬಹುದಾದ ನಾಲಿಗೆಯ ರೀತಿಯಲ್ಲಿರುವಂತೆ ಮಾಡದೆ, ಕಾಣದೇ ಇರುವ ಹಾಗೆ ನಿಮ್ಮನ್ನು ನಡೆಸಿದ್ದಾನೆ, ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ನಿಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನಿಮ್ಮ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ಅದ್ಭುತಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ಸುವಾರ್ತೆ ಜಗತ್ತಿನ ಮೂಲೆ ಮೂಲೆಗೆ ಹೋಗಲಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಅನೇಕರು ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೋ ಯೇಸುವೆ, ನಿಮ್ಮ ರಕ್ತದಿಂದ ಸಾಲ ತೀರಿಸುವಂಥ ಕೃಪೆ ಕೊಡು. ಮಕ್ಕಳನ್ನು ಆಶೀರ್ವದಿಸು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.